6ನೇ ತರಗತಿಯ ಗಣಿತದಲ್ಲಿ ವಿನ್ಯಾಸಗಳು. ನಮ್ಮ ಸುತ್ತಲಿನ ಸಂಖ್ಯಾ ಶ್ರೇಣಿಗಳನ್ನು ಈ ಪಾಠದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಪುನರಾವರ್ತನೆಯಾಗುವ ಆಕಾರಗಳು ಅಥವಾ ಮಾದರಿಗಳ ಗುಂಪನ್ನು ವಿನ್ಯಾಸ ಎಂದು ಕರೆಯಲಾಗುತ್ತದೆ. ಪ್ರಕೃತಿಯ ಎಲ್ಲೆಡೆ ನಾವು ವಿನ್ಯಾಸಗಳನ್ನು ಕಾಣಬಹುದು. ಉದಾಹರಣೆ, ಹೂವುಗಳ ದಳಗಳು, ಎಲೆಗಳು ಅಥವಾ ಪ್ರಾಣಿಗಳ ಚರ್ಮಗಳು ಇತ್ಯಾದಿ. ಪ್ರಕೃತಿಯಲ್ಲಿನ ವಿನ್ಯಾಸಗಳನ್ನು ನೋಡಿ. ಜೇನುಗೂಡು, ನವಿಲುಗರಿ ಎಲ್ಲವೂ ಎಷ್ಟು ಚಂದದ ವಿನ್ಯಾಸಗಳನ್ನು ಹೊಂದಿವೆ. ಈ ಸಸ್ಯದಲ್ಲಿ ಕಂಡುಬರುವ ವಿನ್ಯಾಸವನ್ನು ನೋಡಿ. ಮಾನವ ನಿರ್ಮಿತ ವಿನ್ಯಾಸಗಳು, ರಂಗೋಲಿ. ಈ ವಿನ್ಯಾಸದಲ್ಲಿ 4ನೇ ಆಕೃತಿ ಹೇಗಿರಬಹುದು ಎಂದು ಊಹಿಸಿ. 4ನೇ ಆಕೃತಿಯ ಚಿತ್ರ ನೋಡಿ. ಆಕೃತಿಗಳು, ಮಾದರಿಗಳು ಅಥವಾ ಬಣ್ಣಗಳು ಪುನರಾವರ್ತನೆಗೊಂಡು ವಿನ್ಯಾಸವನ್ನು ಹೇಗೆ ರೂಪಿಸುತ್ತವೆ ಎಂಬುದನ್ನು ನೀವೀಗ ಗಮನಿಸಿದ್ದೀರಿ. ಹಾಗಾದರೆ ಸಂಖ್ಯೆಗಳಲ್ಲಿಯೂ ವಿನ್ಯಾಸಗಳು ಇರಬಹುದೇ? ಕ್ಯಾಲೆಂಡರ್ನಲ್ಲಿರುವ ವಿನ್ಯಾಸಗಳು. ಮರಿಯಾ ತನ್ನ ಕ್ಯಾಲೆಂಡರ್ನಲ್ಲಿ ಕೆಲವು ಪ್ರಮುಖ ದಿನಾಂಕಗಳನ್ನು ಗುರುತಿಸುತ್ತಿದ್ದಳು. ಅವಳು ಗುರುತಿಸಿದ ದಿನಾಂಕಗಳ ಬಗ್ಗೆ ಒಂದು ಆಸಕ್ತಿದಾಯಕ ವಿಷಯವನ್ನು ಗಮನಿಸಿದಳು. ಅವಳು ಸಂಖ್ಯೆಗಳನ್ನು ಕರ್ಣೀಯವಾಗಿ ಕೂಡಿದಾಗ ಒಂದೇ ಫಲಿತಾಂಶ ಬರುವುದನ್ನು ಗಮನಿಸಿದಳು. ಕ್ಯಾಲೆಂಡರ್ನಲ್ಲಿ ವರ್ಗಾಕಾರದಲ್ಲಿರುವ 4 ಜೊತೆ ಸಂಖ್ಯೆಗಳನ್ನು ತೆಗೆದುಕೊಂಡು ಕರ್ಣೀಯವಾಗಿ ಕೂಡಿಸಿ. 4 × 12 = 16, 11 × 5 = 16. ಒಂದೇ ಉತ್ತರ ಇಲ್ಲಿ ದೊರಕಿದೆ. ನೀವು ಯಾವುದೇ 4 ಅಕ್ಕಪಕ್ಕದಲ್ಲಿರುವ ಸಂಖ್ಯೆಗಳಿಗೂ ಇದೇ ವಿನ್ಯಾಸ ಅನ್ವಯವಾಗುತ್ತದೆ ಎಂದು ಭಾವಿಸುತ್ತೀರಾ? ಹೌದು. ಕ್ಯಾಲೆಂಡರ್ನಲ್ಲಿ ಗುರುತಿಸಲಾದ 4 ಅಕ್ಕಪಕ್ಕದ ಸಂಖ್ಯೆಗಳ ಪ್ರತಿಯೊಂದು ಗುಂಪಿಗೆ ಸಂಖ್ಯೆಗಳನ್ನು ನೀವು ಕರ್ಣೀಯವಾಗಿ ಕೂಡಿಸಿ ಮತ್ತು ಫಲಿತಾಂಶಗಳನ್ನು ಹೋಲಿಕೆ ಮಾಡಿ. ಈ ವಿನ್ಯಾಸವನ್ನು ಕೆಳಗೆ ತೋರಿಸಿರುವಂತೆ ಯಾವುದೇ ತಿಂಗಳಿನ 4 ಸಂಖ್ಯೆಗಳ ಗುಂಪಿನಲ್ಲಿ ಕಾಣಬಹುದು. ಗ್ರಿಡ್ನಲ್ಲಿ ಹೈಲೈಟ್ ಮಾಡಲಾದ ಒಂದು ಭಾಗದಲ್ಲಿ ವಿನ್ಯಾಸವನ್ನು ಹುಡುಕಿ. ಇಲ್ಲಿ ಕರ್ಣೀಯವಾಗಿ ಕೂಡಿಸಿದಾಗ ಒಂದೇ ಫಲಿತಾಂಶ ಬರುವುದೇ ಎಂದು ನೋಡಿ. ಮಧ್ಯದಲ್ಲಿರುವ ಸಂಖ್ಯೆಯನ್ನು ಗುರುತಿಸಿ. 12. ಇನ್ನು ಒಂದಕ್ಕೊಂದು ಕರ್ಣೀಯವಾಗಿ ವಿರುದ್ಧ ಸಂಖ್ಯೆಗಳನ್ನು ಸೇರಿಸಿ. ಉದಾಹರಣೆಗೆ 6 ಮತ್ತು 18. ಆ ಮೊತ್ತವನ್ನು ಮಧ್ಯದ ಸಂಖ್ಯೆಯೊಂದಿಗೆ ಹೋಲಿಸಿ. 18ಕ್ಕೆ 6 ಕೂಡಿಸಿದಾಗ ನಮಗೆ 24 ಬಂತು. ಅದನ್ನು ಮಧ್ಯದ ಸಂಖ್ಯೆಯಾದ 12ರೊಂದಿಗೆ ಹೋಲಿಸಿ ನೋಡಿ. 12 2 24. ಈಗ ಈ ವಿನ್ಯಾಸವನ್ನು ಕ್ಯಾಲೆಂಡರ್ನಲ್ಲಿರುವ 3 × 3 ಸಂಖ್ಯೆಗಳ ಮತ್ತೊಂದು ಗುಂಪಿನೊಂದಿಗೆ ಪ್ರಯತ್ನಿಸಿ. ಇಲ್ಲಿ ಕರ್ಣೀಯವಾಗಿ ಕೂಡಿಸಿದಾಗ ನಮಗೆ 17 1 18 ಬಂತು. ಮಧ್ಯದ ಸಂಖ್ಯೆ 9. 9 2 18. ಸಂಖ್ಯಾ ವಿನ್ಯಾಸಗಳು. ಸಂಖ್ಯೆಗಳನ್ನು ಮುಂದಿನ ಸ್ಲೈಡ್ಗಳಲ್ಲಿ ಹೇಗೆ ಜೋಡಿಸಲಾಗಿದೆ ಎಂಬುದನ್ನು ಗಮನಿಸಿ. ಮುಂದಿನ 3 ಸಂಖ್ಯೆಗಳನ್ನು ಒಂದು ವಿನ್ಯಾಸದಲ್ಲಿ ಬರೆಯಿರಿ. ಮುಂದಿನ ಸಂಖ್ಯೆಗಳನ್ನು ನೀವು ಕಂಡುಹಿಡಿಯಿರಿ. 1ನೇ ಗುಂಪಿನಲ್ಲಿರುವ ಸಂಖ್ಯೆಗಳೆಲ್ಲವೂ ಬೆಸ ಸಂಖ್ಯೆಗಳಾಗಿವೆ. 1 3 5 7 9 ಇತ್ಯಾದಿ. 2ನೇ ಗುಂಪಿನಲ್ಲಿ ನೀವು ಸಮ ಸಂಖ್ಯೆಗಳನ್ನು ಕಾಣಬಹುದು. ಹಾಗೆ 3 ಮತ್ತು 4ನೇ ಗುಂಪಿನಲ್ಲಿ ಯಾವ ವಿನ್ಯಾಸಗಳಿವೆ ಪತ್ತೆ ಹಚ್ಚಿ. 3ನೇ ಗುಂಪಿನಲ್ಲಿ ಸಂಖ್ಯೆಗಳು ಕಡಿಮೆ ಆಗುತ್ತಾ ಹೋಗುತ್ತವೆ. ಎಷ್ಟೆಷ್ಟು ಕಡಿಮೆ ಆಗುತ್ತಾ ಹೋಗುತ್ತವೆ?
ಮೂರನೇ ಗುಂಪಿನಲ್ಲಿ ಪ್ರತಿ ಸಂಖ್ಯೆಯಿಂದ 8 ಕಳೆಯಲಾಗಿದೆ. ನಾಲ್ಕನೇ ಗುಂಪಿನಲ್ಲಿ ಪ್ರತಿ ಸಂಖ್ಯೆಗೆ 8 ಸೇರಿಸಲಾಗಿದೆ. 1 ಮತ್ತು 2ನೇ ಗುಂಪಿನಲ್ಲಿ ಪ್ರತಿ ಸಂಖ್ಯೆಗೆ ಪ್ರತಿ ಬಾರಿ ಹಿಂದಿನ ಸಂಖ್ಯೆಗೆ 2 ಸೇರಿಸುತ್ತಾ ಹೋಗಿ ಮುಂದಿನ ಸಂಖ್ಯೆಯನ್ನು ಪಡೆಯಲಾಗಿದೆ. ನೀವೀಗ 5x5 5x5 ಕೋಷ್ಟಕವನ್ನು ರಚಿಸಿ. ನಾವು ಅಡ್ಡಸಾಲು ಮತ್ತು ಕಂಬಸಾಲುಗಳನ್ನು ಗುಣಿಸಿ ಬಿಂದುಗಳ ಸಹಾಯದಿಂದ ಫಲಿತಾಂಶವನ್ನು ಬರೆಯುತ್ತೇವೆ. ಉದಾಹರಣೆಗೆ ಇಲ್ಲಿ 2x3 ಮತ್ತು 2x4 ಇಲ್ಲಿ ತೋರಿಸಲಾಗಿದೆ. 2 3 6 ಇಲ್ಲಿ 6 ಚುಕ್ಕೆಯನ್ನು ಹಾಕಲಾಗಿದೆ. 4 2 8 ಇಲ್ಲಿ 8 ಚುಕ್ಕೆಯನ್ನು ಹಾಕಲಾಗಿದೆ. ಈಗ ಎಲ್ಲ ಗುಣಾಕಾರ ಗ್ರಿಡ್ಗಳನ್ನು ಬಿಂದುಗಳ ಸಹಾಯದಿಂದ ಪೂರ್ಣಗೊಳಿಸಿ. ಈ ರೀತಿ ಕಾಣಿಸುತ್ತವೆ. ಇದು ಸಂಪೂರ್ಣ ಗುಣಾಕಾರದ ಗ್ರಿಡ್ ಆಗಿದೆ. ಇಲ್ಲಿ ಗುಣಲಬ್ಧದ ಉತ್ತರಗಳನ್ನು ಬಿಂದುಗಳ ರೂಪದಲ್ಲಿ ಚಿತ್ರಿಸಲಾಗಿದೆ. ಬಿಂದುಗಳ ಯಾವ ಜೋಡಣೆಯು ಈ ಆಕೃತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ? ರೇಖೆಯ, ಆಯತವ, ಚೌಕವ? ಇಲ್ಲಿ ನಾವು ಮೊದಲನೇ ಸಾಲಿನಲ್ಲಿ, ಮೊದಲನೇ ಅಡ್ಡಸಾಲು ಮತ್ತು ಕಂಬಸಾಲಿನಲ್ಲಿ ರೇಖೆಯ ಆಕೃತಿಯಲ್ಲಿ ನಾವು ಬಿಂದುಗಳನ್ನು ನೋಡುತ್ತೇವೆ. ಆನಂತರ ಇಲ್ಲಿ ಗುರುತಿಸಿದ ಭಾಗಗಳಲ್ಲಿ ಆಯತಾಕಾರಗಳನ್ನು ನಾವು ನೋಡುತ್ತೇವೆ. ಇಲ್ಲಿ ಗುರುತು ಮಾಡಿದ ಭಾಗಗಳಲ್ಲಿ ನಾವು ಚೌಕಾಕಾರವನ್ನು ನೋಡುತ್ತೇವೆ. 2x3 ಮತ್ತು 3x2 ಗುಣಾಕಾರಕ್ಕೆ ಬಿಂದುಗಳನ್ನು ಹೇಗೆ ಜೋಡಿಸಲಾಗಿದೆ ಎಂಬುದನ್ನು ಗಮನಿಸಿ. ಇದಕ್ಕೆ ಸಂಬಂಧಿಸಿದ ಯಾವುದೇ ಗುಣ ನಿಮಗೆ ನೆನಪಿದೆಯೇ? 2x3 ಮತ್ತು 3x2 ಎರಡಕ್ಕೂ ಒಂದೇ ಉತ್ತರ 6. ಇಲ್ಲಿ 6 ಚುಕ್ಕೆಗಳನ್ನು ಹೇಗೆ ಜೋಡಿಸಲಾಗಿದೆ ನೋಡಿ, ಆಯತಾಕಾರದಲ್ಲಿ ಜೋಡಿಸಲಾಗಿದೆ. ಇಲ್ಲಿ 2 ಸಂದರ್ಭಗಳಲ್ಲೂ ಉತ್ತರ ಒಂದೇ ಆಗಿರುವ ಕಾರಣ ಇದನ್ನು ನಾವು ಪರಿವರ್ತನೀಯ ಗುಣ ಎಂದು ಕರೆಯುತ್ತೇವೆ. 3x2 2x3 ಈ ಗುಣವನ್ನು ಪರಿವರ್ತನೀಯ ಗುಣ ಎಂದು ಹೇಳುತ್ತೇವೆ. ಕೊಟ್ಟಿರುವ ವಿನ್ಯಾಸಗಳನ್ನು ಗಮನಿಸಿ ಮತ್ತು ಅದನ್ನು ಮುಂದಿನ ಹಂತಕ್ಕೆ ವಿಸ್ತರಿಸಿ. ಇಲ್ಲಿ ನೀವು ಚೌಕಾಕಾರದಲ್ಲಿ ಬಿಂದುಗಳ ಜೋಡಣೆಯನ್ನು ನೋಡಬಹುದು. ವಿನ್ಯಾಸವನ್ನು ವಿಸ್ತರಿಸಲು ನೀವು ಗುಣಾಕಾರದ ಗ್ರಿಡ್ ಅನ್ನು ನೆನಪಿಸಿಕೊಳ್ಳಿ. ನೋಡಿ, ಚುಕ್ಕೆಗಳೆಷ್ಟಿವೆ ಲೆಕ್ಕ ಮಾಡುತ್ತಾ ಹೋಗಿ. 1 4 6 16. ಈ ವಿನ್ಯಾಸವನ್ನು ಗಮನಿಸಿ. 1x1 1, 2x2 4, 3x3 9, 4x4 16. ಹಾಗಾಗಿ ಮುಂದಿನ ವಿನ್ಯಾಸ 5x5 25 ಆಗಿರುತ್ತದೆ. ಇಲ್ಲಿ ನಾವು ಚೌಕಾಕಾರದಲ್ಲಿ ಬಿಂದುಗಳನ್ನು ಜೋಡಿಸಿದ್ದೇವೆ. ಈ ರೀತಿಯ ಸಂಖ್ಯೆಗಳಿಗೆ ನಾವು ವರ್ಗ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಸರಣಿಯ ಮುಂದಿನ ಸಂಖ್ಯೆಯನ್ನು ಪಡೆಯಲು ಆ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಬೇಕು. ಆಗ ದೊರೆಯುವ ಗುಣಲಬ್ಧಕ್ಕೆ ವರ್ಗ ಸಂಖ್ಯೆ ಎಂದು ಕರೆಯುತ್ತಾರೆ. ವರ್ಗ ಸಂಖ್ಯೆಗಳು ಚೌಕಾಕಾರದ ವಿನ್ಯಾಸವನ್ನು ರೂಪಿಸುತ್ತವೆ. ನೀವಿಲ್ಲಿ ಕೆಂಪು ಬಣ್ಣದಲ್ಲಿ ಗುರುತು ಮಾಡಿದ್ದನ್ನು ನೋಡಬಹುದು. ಈ ರೀತಿಯಾಗಿ ಸಂಖ್ಯಾ ವಿನ್ಯಾಸಗಳು ಆಕೃತಿ ವಿನ್ಯಾಸಗಳಾಗಿ ಮಾರ್ಪಡುತ್ತದೆ. ನೀವು ಇಂತಹ ಸಿಹಿ ತಿಂಡಿಗಳ ಜೋಡಣೆಯನ್ನು ನೋಡಿದ್ದೀರಾ? ಕೊಟ್ಟಿರುವ ವಿನ್ಯಾಸಗಳನ್ನು ಗಮನಿಸಿ, ಮುಂದಿನ ಹಂತಕ್ಕೆ ವಿಸ್ತರಿಸಿ. ವಿನ್ಯಾಸದ ನಿಯಮವನ್ನು ವಿವರಿಸಿ. ಇಲ್ಲಿ ನೀವು ಬಿಂದುಗಳನ್ನು ತ್ರಿಭುಜಾಕಾರದಲ್ಲಿ ಜೋಡಣೆ ಮಾಡಿರುವುದನ್ನು ನೋಡಬಹುದು. ಪ್ರತಿ ಸಾಲಿನಲ್ಲಿ ಬಿಂದುಗಳ ಸಂಖ್ಯೆಯು ಹೆಚ್ಚುತ್ತಾ ಹೋಗುತ್ತದೆ. ನೋಡಿ, 1ನೇ ಸಾಲಿನಲ್ಲಿ 1 ಚುಕ್ಕೆ, 2ನೇ ಸಾಲಿನಲ್ಲಿ 1 × 2 = 3,
1 ಕೂಡಿಸು 2 ಕೂಡಿಸು 3 ಸಮ 6. 1 ಕೂಡಿಸು 2 ಕೂಡಿಸು 3 ಕೂಡಿಸು 4 ಸಮ 10. ಮುಂದಿನ ಸಂಖ್ಯೆಯನ್ನು ಪಡೆಯಲು ನಾವು 5 ಕೂಡಿಸಬೇಕು ಈ ಉತ್ತರಕ್ಕೆ. ಅಂದರೆ 1 ಕೂಡಿಸು 2 ಕೂಡಿಸು 3 ಕೂಡಿಸು 4 ಕೂಡಿಸು 5 ಸಮ 15. ಸರಣಿಯ ಮುಂದಿನ ಸಂಖ್ಯೆಯನ್ನು ಪಡೆಯಲು ತ್ರಿಭುಜಕ್ಕೆ ಇನ್ನೊಂದು ಬಿಂದುಗಳ ಸಾಲನ್ನು ಸೇರಿಸಿ ಎಲ್ಲ ಬಿಂದುಗಳನ್ನು ಎಣಿಸಬೇಕು. ಆಗ ದೊರೆಯುವ ಸಂಖ್ಯೆಯನ್ನು ತ್ರಿಕೋನೀಯ ಸಂಖ್ಯೆ ಎಂದು ಕರೆಯುತ್ತಾರೆ. ಸಂಖ್ಯೆಗಳಿಂದ ರೂಪುಗೊಂಡ ಆಕೃತಿಯು ತ್ರಿಕೋನದ ರೂಪವನ್ನು ಹೊಂದಿರುವ ಕಾರಣ ನಾವು ಈ ಸಂಖ್ಯೆಗಳಿಗೆ ತ್ರಿಕೋನೀಯ ಸಂಖ್ಯೆ ಎಂದು ಕರೆಯುತ್ತೇವೆ. ನೀವು ಇಂತಹ ಹಣ್ಣುಗಳ ಜೋಡಣೆಯನ್ನು ನೋಡಿದ್ದೀರಾ? ನೋಡಿ, ತ್ರಿಕೋನೀಯ ಸಂಖ್ಯೆಯನ್ನು ಹೋಲುತ್ತದೆಯೇ ಇದು? ಕೊಟ್ಟಿರುವ ವಿನ್ಯಾಸಗಳನ್ನು ಗಮನಿಸಿ ಮತ್ತು ಅದನ್ನು ಮುಂದಿನ ಹಂತಕ್ಕೆ ವಿಸ್ತರಿಸಿ. ಇಲ್ಲಿ ನೀವು ಕ್ಯೂಬ್ಗಳನ್ನು ಹೇಗೆ ಜೋಡಿಸಿದ್ದಾರೆ ಎಂದು ನೋಡಿ. ಘನಾಕೃತಿಯ ವಿನ್ಯಾಸಗಳಲ್ಲಿ ತೋರಿಸಿರುವಂತೆ ಘಟಕ ಘನಗಳು ಅಥವಾ ಕ್ಯೂಬ್ಗಳನ್ನು ಒಂದರ ಮೇಲೊಂದು ಜೋಡಿಸಿ ಅಗತ್ಯವಿರುವ ಘಟಕ ಘನಗಳ ಸಂಖ್ಯೆಯನ್ನು ಎಣಿಸಿ. ಇದು ಸರಣಿಯ ಮುಂದಿನ ಸಂಖ್ಯೆಯನ್ನು ನೀಡುತ್ತದೆ. ಕೊಟ್ಟಿರುವ ವಿನ್ಯಾಸವನ್ನು ಗಮನಿಸಿ ನೋಡಿ. ಇಲ್ಲಿ ಮೊದಲನೇ ಚಿತ್ರದಲ್ಲಿ ಒಂದೇ ಘನವಿದೆ ಅಥವಾ ಒಂದೇ ಕ್ಯೂಬ್ ಇದೆ. ಎರಡನೇ ಚಿತ್ರದಲ್ಲಿ 8 ಕ್ಯೂಬ್ಗಳಿವೆ. ಮೊದಲನೇ ಚಿತ್ರದಲ್ಲಿ 1 3 ಸಲ ಗುಣಿಸಿದಾಗ ನಾವು 1 ಪಡೆಯುತ್ತೇವೆ. ಎರಡನೇ ಚಿತ್ರದಲ್ಲಿ 2 ಗುಣಿಸು 2 ಗುಣಿಸು 2 ಸಮ 8. 2 3 ಸಲ ಗುಣಿಸಿದ್ದೇವೆ. ಮೂರನೇ ಚಿತ್ರದಲ್ಲಿ 3 ಗುಣಿಸು 3 ಗುಣಿಸು 3 ಸಮ 27. ನಾಲ್ಕನೇ ಚಿತ್ರದಲ್ಲಿ 4 ಗುಣಿಸು 4 ಗುಣಿಸು 4 ಸಮ 64. ಈ ರೀತಿಯ ಸಂಖ್ಯೆಗಳಿಗೆ ನಾವು ಘನ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಸರಣಿಯ ಮುಂದಿನ ಸಂಖ್ಯೆಯನ್ನು ಪಡೆಯಲು ಮುಂದಿನ ಎಣಿಕೆ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ 3 ಬಾರಿ ಗುಣಿಸಬೇಕು. ಆಗ ದೊರೆಯುವ ಸಂಖ್ಯೆಯನ್ನು ಘನ ಸಂಖ್ಯೆ ಎಂದು ಕರೆಯುತ್ತಾರೆ. ಅಗತ್ಯವಿರುವ ಘಟಕ ಘನಗಳ ಸಂಖ್ಯೆಯು ಘನ ಸಂಖ್ಯೆಗಳ ಗುಂಪನ್ನು ರೂಪಿಸುತ್ತದೆ. ಆಕಾಶದಲ್ಲಿನ ವಿನ್ಯಾಸಗಳು. ನೀವು ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ವಿನ್ಯಾಸವನ್ನು ರೂಪಿಸುವುದನ್ನು ಗಮನಿಸಿದ್ದೀರಾ? ರಾತ್ರಿ ಆಕಾಶದಲ್ಲಿ ಕಾಲ್ಪನಿಕ ವಿನ್ಯಾಸಗಳನ್ನು ರೂಪಿಸುವ ನಕ್ಷತ್ರಗಳ ಗುಂಪನ್ನು ನಕ್ಷತ್ರಪುಂಜ ಎಂದು ಕರೆಯಲಾಗುತ್ತದೆ. ನೋಡಿ, ಈ ರೀತಿ ನಾವು ನಮ್ಮ ಕಲ್ಪನೆಗೆ ನಕ್ಷತ್ರಪುಂಜವನ್ನು ರೂಪಿಸಬಹುದು. ಈ 1ನೇ ನಕ್ಷತ್ರಪುಂಜಕ್ಕೆ ಸಪ್ತರ್ಷಿ ಮಂಡಲ ಎಂದು ಕರೆಯುತ್ತೇವೆ. 2ನೇ ಚಿತ್ರಕ್ಕೆ ಮೃಗಶಿರ ಮಂಡಲ ಎಂದು ಕರೆಯುತ್ತೇವೆ. ಈ ಆಕೃತಿಗಳು ನಿಮಗೆ ಏನನ್ನು ನೆನಪಿಸುತ್ತವೆ? ನಕ್ಷತ್ರ ವೀಕ್ಷಣೆ ಎಂದರೆ ನಕ್ಷತ್ರಗಳು ಮತ್ತು ಆಕಾಶೀಯ ವಸ್ತುಗಳನ್ನು ಹೆಚ್ಚಾಗಿ ದೂರದರ್ಶಕದ ಮೂಲಕ ನೋಡುವ ಹವ್ಯಾಸ ಅಥವಾ ಕ್ರಿಯೆ. ರಾತ್ರಿ ಆಕಾಶದಲ್ಲಿನ ನಕ್ಷತ್ರಗಳನ್ನು ನೋಡಿ ನಿಮ್ಮ ಕಲ್ಪನೆಯನ್ನು ಬಳಸಿಕೊಂಡು ಅವುಗಳನ್ನು ಸಂಪರ್ಕಿಸಿ ವಿವಿಧ ಆಕೃತಿಗಳನ್ನು ರಚಿಸಿ. ನೋಡಿ, ಇಲ್ಲಿ ಕೊಟ್ಟಿರುವಂಥದ್ದೆಲ್ಲ ಚಿತ್ರದಲ್ಲಿ ನಕ್ಷತ್ರಗಳನ್ನು ನಾವು ನಮ್ಮ ಕಲ್ಪನೆಯನ್ನು ಬಳಸಿಕೊಂಡು ಜೋಡಿಸಿದಾಗ ನಮಗೆ ಈ ರೀತಿಯ ಆಕೃತಿಗಳು ದೊರೆಯುತ್ತವೆ. ನಾವಿನ್ನು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.